ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಬಿ ಪಾಸಿಟಿವ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಿಯ ವಿನೋದ್ ಸರ್. ಪ್ರೀತಿಯ ಸ್ಪರ್ಧಾರ್ಥಿಗಳೇ, ವಿಲೇಜ್ ಅಕೌಂಟೆಂಟ್ ಮತ್ತು ಪಿ ಡಿ ಒಗೆ ಸಂಬಂಧಪಟ್ಟ ಹಾಗೆ ವಿಜ್ಞಾನ ವಿಭಾಗದಲ್ಲಿ ಬರುವಂತಹ ಪ್ರಮುಖವಾದ ಪ್ರಶ್ನೆಗಳನ್ನ ನಾನು ಇವತ್ತು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಾಗಾದ್ರೆ ಇನ್ನೂ ಯಾರು ಈ ಬಿ ಪಾಸಿಟಿವ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದ್ರೆ ಬಿಡಿ. ಈ ಬಿ ಪಾಸಿಟಿವ್ ಅಕಾಡೆಮಿಯಲ್ಲಿ ಫಸ್ಟ್ ಒಂದನೇ ಕ್ವಶನ್ ಇವತ್ತಿಂದ ನಾ ಏನು ನೋಡ್ತಾ ಇದ್ದೀನಪ್ಪ ಅಂತಂದ್ರೆ, first question is one of the most beautiful question that is called as so question number 1 ಏನಂದ್ರೆ what is the pH value of blood? ರಕ್ತದ ಒಂದು pH ವ್ಯಾಲ್ಯೂ ಎಷ್ಟು? ರಕ್ತದ pH ಮೌಲ್ಯವೆಷ್ಟು? ಮೌಲ್ಯವೆಷ್ಟು ಅಥವಾ ಮೌಲ್ಯವೇನು? ಸಿಂಪಲ್. ಸೊ ಈ ಕ್ವಶನ್ಸ್ ಆಗಿದೆ. ಸಾಕಷ್ಟು ಪಿ ಸಿ ಡಿ ಆರ್ ಎಸ್ ಎಸ್ ಸಿ ಎಕ್ಸಾಮ್ ಅಲ್ಲಿ ಕೂಡ ಈ ಪ್ರಶ್ನೆ ಆಗಿದೆ ಈಗಾಗಲೇ. ವಾಟ್ ಇಸ್ ದ ಪಿ ಎಚ್ ವ್ಯಾಲ್ಯೂ ಆಫ್ ಬ್ಲಡ್? ಹ್ಯೂಮನ್ ಬ್ಲಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಆಪ್ಷನ್ಸ್ ಎ 6.8, ಆಪ್ಷನ್ಸ್ ಬಿ 7, ಆಪ್ಷನ್ ಸಿ 3.3, ಆಪ್ಷನ್ಸ್ ಡಿ ಮೇಲಿನ ಯಾವುದೂ ಕೂಡ ಸರಿಯಾಗಿಲ್ಲ. ಈ ರೀತಿ ಕ್ವಶನ್ಸ್ ಆಗುತ್ತೆ. ಮೇಲಿನ ಯಾವುದೂ ಕೂಡ ಸರಿಯಾಗಿಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಮೇಲಿನ ಯಾವುದು ಸರಿಯಾಗಿಲ್ಲ. ಸೊ ಇದಕ್ಕೆ ಸರಿಯಾದ ಒಂದು ಆನ್ಸರ್ ಯಾವುದಪ್ಪ ಅಂತಂದ್ರೆ ಸಿಂಪಲ್, ರಕ್ತದ ಪಿ ಎಚ್ ವ್ಯಾಲ್ಯೂ 6.8 ಅಂದ್ರೂ ಅಲ್ಲ. ಯಾಕಂದ್ರೆ 6.8 ಅಂದ್ರೆ ಏನಾಗುತ್ತೆ, 7ಗಿಂತ ಕೆಳಗಡೆ ಆಗುತ್ತೆ. 7ಗಿಂತ ಕೆಳಗಡೆ ಅಂದಾಗ ಅದು ಏನಾಗುತ್ತೆ, ಎಸಿಡಿಕ್ ಕಂಟೆಂಟ್ ಇರುತ್ತೆ, ಎಸಿಡ್. ಹಾಗ ಬ್ಲಡ್ ಎಸಿಡ್ ಅಲ್ಲ, ಆಮ್ಲದ ಗುಣಧರ್ಮವನ್ನ ಹೊಂದಿಲ್ಲ. ಹಾಗಾದ್ರೆ 7 ಏನಾಗುತ್ತೆ, ಇದು ನ್ಯೂಟ್ರಲ್ ಆಗುತ್ತೆ. ಸೊ ಇದನ್ನು ಕೂಡ ಸರಿಯಾದ ಉತ್ತರ ಅಲ್ಲ. ಹಾಗಾದ್ರೆ 3 ಇದು ಕೂಡ ಎಸಿಡ್ ಕಂಟೆಂಟ್ ಬರುತ್ತೆ. 7ಗಿಂತ ಕೆಳಗಡೆ ಬರುವಂತ ಎಲ್ಲಾ ನಂಬರ್ಸ್ಗಳು ಆಮ್ಲದ ಗುಣಧರ್ಮವನ್ನ ಹೊಂದಿದ್ರೆ, 7ರ ಮೇಲ್ಗಡೆ ಇರುವಂತ ಎಲ್ಲಾ ನಂಬರ್ಸ್ ಏನಪ್ಪಾ ಅಂತ ಪ್ರತ್ಯಾಮ್ಲದ ಗುಣಧರ್ಮವನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಶೋ ಮಾಡ್ತಿರ್ತಾವ. ಸೊ ಆಪ್ಷನ್ಸ್ ಡಿ ಮೇಲೆ ಯಾವುದು ಕೂಡ ಸರಿಯಾಗಿಲ್ಲ. ಸೊ ರೈಟ್ ಆನ್ಸರ್ ಡಿ, ಮೇಲೆ ಯಾವುದು ಕೂಡ ಸರಿಯಾಗಿಲ್ಲ. ಹಾಗಾದ್ರೆ ನಿಜವಾಗ್ಲೂ ರಕ್ತದ ಪಿ ಎಚ್ ವ್ಯಾಲ್ಯೂ ಎಷ್ಟು ನೋಡಿ? ಸಿಂಪಲ್, ಮಾನವನ ಬ್ಲಡ್ ಒಂದು ಪಿ ಎಚ್ ವ್ಯಾಲ್ಯೂ ಏನು ಅಂದ್ರೆ 7.4, 7.4 ಇದು ಸರಿಯಾದ ಉತ್ತರ. ಈಗಾಗಲೇ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಈ ಒಂದು ಆನ್ಸರ್ ಅನ್ನ ಕೀ ಆನ್ಸರ್ ಕೊಟ್ಟಿದ್ದಾರೆ. ಇಷ್ಟಕ್ಕೂ ರಕ್ತ ಎಂದರೆ ಏನೋದು ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ವಾಟ್ ಈಸ್ ಬ್ಲಡ್, ವಾಟ್ ಈಸ್ ಬ್ಲಡ್, ವಾಟ್ ಯು ಮೀನ್ ಬೈ ಬ್ಲಡ್, ಈ ರೀತಿ ಕ್ವಶನ್ಸ್ ಆಗುತ್ತೆ. ವಾಟ್ ಈಸ್ ಬ್ಲಡ್? ಹಾಗಾದ್ರೆ ಬ್ಲಡ್ ಅಂದ್ರೆ ಏನು, ರಕ್ತ ಅಂದ್ರೆ ಏನು? ಸಿಂಪಲ್, ಒಂದು ದ್ರವರೂಪದ ಟಿಶ್ಯೂ, ಅದು ಒಂದು ದ್ರವರೂಪದ ಅಂಗಾಂಶವನ್ನ ರಕ್ತ ಅಂತ ಕರಿತೀವಿ, ಅಥವಾ ದ್ರವರೂಪದ ಸಂಯೋಜಕ ಅಂಗಾಂಶ ಅಂತ ಕೂಡ ಕರೀತಾರೆ. ಇದಕ್ಕೆ ದ್ರವರೂಪದ ಸಂಯೋಜಕ ಅಂಗಾಂಶ, ಸಂಯೋಜಕ ಅಂಗಾಂಶ ಅಂತ ಕರಿತೀವಿ. ನೋಡಿ, ಬ್ಲಡ್ ಅಂದ್ರೆ ಏನು ಅಂದ್ರೆ ಸಿಂಪಲ್ ಸಂಯೋಜಕ. ಇಟ್ ಮೀನ್ಸ್ ಬ್ಲಡ್ ಸಿಂಪಲ್ ಒಂದೇ ಬ್ಲಡ್ ಅಲ್ಲದು. ಬ್ಲಡ್ ಅಲ್ಲಿ ಸಾಕಷ್ಟು ಅಂಶಗಳು ಕೂಡಿ ಒಂದು ರಕ್ತ ಆಗಿದೆ. ಈ ಫಾರ್ ಎಕ್ಸಾಂಪಲ್ ಟೀ ಹೇಗಾಗಿದೆ ಅಂದ್ರೆ ಅದ್ರ ಟೀ ಪೌಡರ್ ಇದೆ, ಶುಗರ್ ಕಂಟೆಂಟ್ ಇದೆ, ಮಿಲ್ಕ್ ಇದೆ, ಸೊ ಆಫ್ಟರ್ ವಾಟರ್ ಕಂಟೆಂಟ್ ಇದೆ. ಸೊ ಆಮೇಲೆ ಏನಾಗಿದೆ, ಒಂದು ಬ್ಯೂಟಿಫುಲ್ ಆಗಿರುವಂತ ಟೀ ಆಗಿದೆ. ಸೊ ಅದೇ ರೀತಿ ಬ್ಲಡ್ ಅಲ್ಲಿ ಸಾಕಷ್ಟು ಹಲವಾರು ವಿವಿಧ ರೂಪದ ರಕ್ತದ ಕಣಗಳು ಸೇರಿ ಒಂದು ಅದ್ಭುತವಾಗಿರುವಂತ ರಕ್ತ ರೆಡಿಯಾಗಿದೆ. ಹಾಗಾದ್ರೆ ಇಷ್ಟಕ್ಕೂ ರಕ್ತದಲ್ಲಿ ಏನದವ, ಏನ್ ಕಂಡು ಬರ್ತಾವ ಅಂದ್ರೆ, ಸೊ ಒಂದು ರಕ್ತದಲ್ಲಿ ಆರ್ ಬಿ ಸಿ ಕಂಡು ಬರುತ್ತೆ. ಆರ್ ಬಿ ಸಿ ರಕ್ತದ ವಿಧಗಳು, ಟೈಪ್ಸ್ ಆಫ್ ಬ್ಲಡ್ ಅಂತ ಕರಿತೀವಿ. ಸೊ ಅನದರ್ ಒನ್, ಸೆಕೆಂಡ್ ಒನ್ ಬಂದ್ಬಿಟ್ಟು ಡಬ್ಲ್ಯೂ ಬಿ ಸಿ. ಡಬ್ಲ್ಯೂ ಬಿ ಸಿ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ವೈಟ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ. ಆರ್ ಬಿ ಸಿ ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್, ಡಬ್ಲ್ಯೂ ಬಿ ಸಿ ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್. ಸೊ ಥರ್ಡ್ ಒನ್ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಪ್ಲೇಟ್ಲೆಟ್ಸ್, ಪ್ಲೇಟ್ಲೆಟ್ಸ್ ಅಂತ ಕರಿತೀವಿ, ಪ್ಲೇಟ್ಲೆಟ್ಸ್. ಸೊ ಇದನ್ನ ಕಿರುತಟ್ಟೆಗಳು ಅಂತ ಕರಿತೀವಿ, ಕಿರುತಟ್ಟೆಗಳು. ಸೊ ಫೋರ್ತ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕಂಟೆಂಟ್ ಬ್ಲಡ್ ಯಾವುದು ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಪ್ಲಾಸ್ಮಾ. ಸೊ ಪ್ಲಾಸ್ಮಾವನ್ನ ಪ್ಲಾಸ್ಮಾ ಅಂತ ಕರಿತೀವಿ. ಹಾಗಾದ್ರೆ 4 ಟೈಪ್ಸ್ ಆಫ್ ಬ್ಲಡ್ ಏನದ ಮಾನವನ ಬಾಡಿ ಒಳಗೆ ಪ್ರೆಸೆಂಟ್ ಅದ. ಹಾಗಾದ್ರೆ ಬ್ಲಡ್ ಒಳಗೆ ಎಷ್ಟು ಟೈಪ್ಸ್ ಅದ? 4 ಟೈಪ್ಸ್. ಸೊ ಒಂದು ಆರ್ ಬಿ ಸಿ, ಸೊ ಅನದರ್ ಒನ್ ಇಸ್ ಡಬ್ಲ್ಯೂ ಬಿ ಸಿ, ಥರ್ಡ್ ಒನ್ ಇಸ್ ಪ್ಲೇಟ್ಲೆಟ್ಸ್, ಫೋರ್ತ್ ಒನ್ ಪ್ಲಾಸ್ಮಾ. ಹಾಗಾದ್ರೆ ಆರ್ ಬಿ ಸಿ ಮೇಲೆ ಸಾಕಷ್ಟು ಕ್ವಶನ್ಸ್ ಆಗಿವೆ. ಇಷ್ಟಕ್ಕೂ ಆರ್ ಬಿ ಸಿ ಅಂದ್ರೆ ಏನು? ಆರ್ ಅಂದ್ರೆ ರೆಡ್, ಬಿ ಅಂದ್ರೆ ಬ್ಲಡ್, ಸಿ ಅಂದ್ರೆ ಸೆಲ್. ಸೆಲ್ ಇಟ್ ಮೀನ್ಸ್ ಜೀವಕೋಶಗಳು. ಒಂದು ಸಮ್ ಟೈಮ್ ಕೆಲವೊಂದು ಬುಕ್ ಅಲ್ಲಿ ಸೆಲ್ಸ್ ಅನ್ನ ಕಾರ್ಪೆ ಸೆಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಂದ್ರೂ ಓಕೆ, ಸೆಲ್ ಅಂದ್ರೂ ಓಕೆ, ನಡೀತದೆ. ಹಾಗಾದ್ರೆ ಒಂದೊಂದು ಡಿಸ್ಕಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ದ ಸ್ಟಡಿ ಆಫ್ ಬ್ಲಡ್ ದಟ್ ಈಸ್ ಕಾಲ್ಡ್ ಆಸ್ ಹೆಮಟಾಲಜಿ.
ರಕ್ತದ ಕುರಿತು ಅಧ್ಯಯನ ಮಾಡುವಂತ ಶಾಖೆಯನ್ನ ಹೆಮಟಾಲಜಿ ಅಂತ ನಾವು ಕರಿತೀವಿ. ಹಾಗಾದ್ರೆ ಎನಿವೆ ಸಿಂಪಲ್ ಫಸ್ಟ್ ಇಡೀ ಬಾಡಿ ಒಳಗ ಬ್ಲಡ್ ಎಷ್ಟು ಅದ ಅದು ಇಂಪಾರ್ಟೆಂಟ್ ಪಾಯಿಂಟ್. ಇಡೀ ಹ್ಯೂಮನ್ ಬಾಡಿ ಒಳಗ ಬ್ಲಡ್ ಎಷ್ಟು ಕಂಡು ಬರುತ್ತೆ, ಎಷ್ಟು ಪ್ರತಿಶತ ಎಷ್ಟು ಪರ್ಸೆಂಟೇಜ್ ಬ್ಲಡ್ ಇದೆ. ಹಾಗಾದ್ರೆ ಇಡೀ ಬ್ಲಡ್ ಅನ್ನ ತೆಗೆದು ಲಿಟ್ರಲಿ ನಾವು ಏನಪ್ಪಾ ಅಂತಂದ್ರ ಅಳತೆ ಮಾಡಿದಾಗ ಎಷ್ಟು ಲೀಟರ್ ನಮ್ಮ ಬಾಡಿ ಒಳಗೆ ಬ್ಲಡ್ ಕಂಡು ಬರುತ್ತೆ ಅಂದ್ರೆ ಸಿಂಪಲ್ 5 ರಿಂದ 6 ಲೀಟರ್. ಮಾನವನ ದೇಹದಲ್ಲಿ ಕಂಡು ಬರುವ ಒಟ್ಟು ರಕ್ತದ ಪ್ರಮಾಣ ಎಷ್ಟು ಅಂದ್ರೆ 5 ರಿಂದ 5 to 6 ಲೀಟರ್. ನೋಡ್ರಿ 5 ರಿಂದ 6 ಲೀಟರ್ ಅಷ್ಟು ಬ್ಲಡ್ ಇದೆ. ಹಾಗಾದ್ರೆ ಫಸ್ಟ್ ಅದರಲ್ಲಿ ಒಂದೇದು ಏನ ರಕ್ತದ ಗುಂಪು ಅಂತ ಬರ್ದಿದ್ದಲ್ಲ ಅವುಗಳ ಬಗ್ಗೆ ಡಿಸ್ಕಸ್ ಮಾಡೋಣ. 1 2 3 4 RBC WBC ಪ್ಲೇಟ್ಲೆಟ್ಸ್ ಅಂತ ಬರ್ದಿದ್ದೆ. ಸೊ ಅವುಗಳ ಬಗ್ಗೆ ಒಂದೊಂದು ಡಿಸ್ಕಸ್ ಮಾಡೋಣ. ಹಾಗಾದ್ರೆ ಫಸ್ಟ್ ನಾವು ನೋಡ್ತಕ್ಕಂಥದ್ದು ಒಂದು ಯಾವುದು ಅಂದ್ರೆ RBC ಅಂತ ಕರಿತೀವಿ. RBC ಅಂದ್ರೆ ಏನ್ ಗೊತ್ತಾ? ಆರ್ ಅಂದ್ರೆ ಏನು ಅಂದ್ರೆ ರೆಡ್, ಬಿ ಅಂದ್ರೆ ಬ್ಲಡ್, ಸಿ ಅಂದ್ರೆ ಸೆಲ್, ರೆಡ್ ಬ್ಲಡ್ ಸೆಲ್. ಹಾಗಾದ್ರೆ ಇವುಗಳನ್ನ ಕನ್ನಡದಲ್ಲಿ ಕೆಂಪು ರಕ್ತ ಕಣಗಳು ಅಂತ ಕರಿತೀವಿ. ಕೆಂಪು ರಕ್ತ ವೆರಿ ಇಂಪಾರ್ಟೆಂಟ್. ಯಾಕೆ ನಾನು ಒಂದು ಕ್ವಶನ್ಸ್ ಮೇಲೆ ಎಷ್ಟು ಡೆಪ್ತ್ ಆಗಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ ಅಂದ್ರೆ ಮೊನ್ನೆ 27 ಡೇಟ್ಗೆ ನಡೆದಿರುವಂತ KS ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಕ್ವಶನ್ಸ್ಗಳು ಒನ್ ವರ್ಡ್ ಅಲ್ಲಿ ಇಲ್ಲ, ಒಂದು ಸೆಂಟೆನ್ಸ್ ಅಲ್ಲಿ ಕ್ವಶನ್ಸ್ಗಳು ಇಲ್ವೇ ಇಲ್ಲ. ಸೊ ಕ್ವಶನ್ಸ್ ಹೇಗ್ ಬರ್ತಾ ಇದಾವೆ ಅಂದ್ರೆ ಸಿಂಪಲ್ ಹೇಗ್ ಬರ್ತಾ ಇದಾವಪ್ಪ ಅಂತಂದ್ರೆ ಫುಲ್ ಡೆಪ್ತ್ ಆಗಿ ಬರ್ತಾ ಇದಾವೆ. ಕ್ವಶನ್ಸ್ಗಳು ಅಪ್ಲೈಡ್ ಆಗಿ ರೈಸ್ ಆಗ್ತಾ ಇವೆ. ಯಾವ ಬುಕ್ಸ್ ಕೂಡ ಓದಿದ್ರೆ ಕವರ್ ಆಗದೆ ಇರುವಂತ ಪ್ರಶ್ನೆಗಳದಾವ. ಮೇನ್ ಇಂಪಾರ್ಟೆಂಟ್ ನೀವು ಎಷ್ಟು ಸ್ಟಡಿ ಮಾಡ್ತೀರಿ ನೋಡ್ರಿ, ಅದ್ರ ಜೊತೆ ಥಿಂಕಿಂಗ್ ಬಹಳ ಇಂಪಾರ್ಟೆಂಟ್ ಆಗಿ ಥಿಂಕ್ ಮಾಡಿ ಕ್ವಶನ್ಸ್ ಹಾಕ್ಬೇಕು. ಓದಿರುವಂತ ವಿಷಯ ಅಲ್ಲಿ ಎಕ್ಸಾಮ್ ಅಲ್ಲಿ ಬರ್ತಾನೆ ಇಲ್ಲ. ಕೊಟ್ಟಿರೋ ಸಿಲೆಬಸ್ ಬೇರೆ ಇದೆ, ಅಲ್ಲಿ ಬರುವ ಕ್ವಶನ್ಸ್ಗಳು ಬೇರೆ ಆಗಿವೆ. ಸೊ ದಟ್ ರೀಸನ್ ನೀವೇನ್ ಮಾಡ್ರಿ ನಿಮ್ಮದೇ ಆಗಿರುವಂತ ಸ್ಟೈಲ್ ಅಲ್ಲಿ ಕ್ವಶನ್ಗಳಿಗೆ ಆನ್ಸರ್ ಅನ್ನ ಹಾಕಿ ಬನ್ನಿ. ಓಕೆ, ಸೊ ಅದಕ್ಕೆ ಒಂದು ಕ್ವಶನ್ಸ್ ಮೇಲೆ ಡೆಪ್ತ್ ಆಗಿ ಡಿಸ್ಕಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ನಾನು. ಹಾಗಾದ್ರೆ RBC ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ. ಇದು ಕ್ವಶನ್ಸ್ ಸಾಕಷ್ಟು ಬಾರಿ ಕ್ವಶನ್ಸ್ ಅಲ್ಲಿ ಆಗಿದೆ, PC ಎಕ್ಸಾಮ್ ಅಲ್ಲಿ ಆಗಿದೆ, ಎಲ್ಲದರಲ್ಲಿ ಆಗಿದೆ. ಸೊ ಈ ಕೆಂಪು ರಕ್ತ ಕಣಗಳದವಲ್ಲ, ಕೆಂಪಾಗಿರಲು ಕಾರಣವೇನು ಅಂತ ಕ್ವಶನ್ಸ್ ಆಗಿದೆ. ಸೊ ರೈಟ್ ಆನ್ಸರ್ ಇಸ್ ಹಿಮೋಗ್ಲೋಬಿನ್. ಈ ಹಿಮೋಗ್ಲೋಬಿನ್ ಅನ್ನುವಂತ ಕಂಟೆಂಟು ನೋಡಿ, ಈ ಹಿಮೋಗ್ಲೋಬಿನ್ ಏನ್ ಮಾಡುತ್ತೆ, ರಕ್ತವನ್ನ ಕೆಂಪಾಗಿರ್ಲಿಕ್ಕೆ, ಬ್ಲಡ್ ರೆಡ್ ಇರ್ಲಿಕ್ಕೆ ರೀಸನ್ ಏನಂದ್ರೆ ಹಿಮೋಗ್ಲೋಬಿನ್. ಹಾಗಾದ್ರೆ ಇಷ್ಟಕ್ಕೂ ವಾಟ್ ಇಸ್ ಹಿಮೋಗ್ಲೋಬಿನ್, ವಾಟ್ ಯು ಮೀನ್ ಬೈ ಹಿಮೋಗ್ಲೋಬಿನ್, ಡೆಫಿನಿಷನ್ಸ್ ಆಫ್ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಎಂದರೇನು? ಸೊ ಸಿಂಪಲ್, ಹಿಮೋಗ್ಲೋಬಿನ್ ಎಂದರೆ ದಿಸ್ ಇಸ್ ದ ಒನ್ ಟೈಪ್ ಆಫ್ ಪ್ರೋಟೀನ್. ಇದು ಏನು? ಇದೊಂದು ಪ್ರೋಟೀನು ಎಂದರ್ಥ. ಹಿಮೋಗ್ಲೋಬಿನ್ ಇಟ್ ಮೀನ್ಸ್ ಏನು? ಪ್ರೋಟೀನ್. ಹಾಗಾದ್ರೆ ಇದು ಎಂತ ಪ್ರೋಟೀನು? ಪ್ರೋಟೀನ್ ಅಲ್ಲಿ 2 ಟೈಪ್ಸ್ ಇದೆ. ಸೊ ಒನ್ ಇಸ್ ಸಿಂಪಲ್ ಪ್ರೋಟೀನ್, ಸೊ ಅನದರ್ ಒನ್ ಇಸ್ ಕಾಂಜುಗೇಟೆಡ್ ಪ್ರೋಟೀನ್. ಹಾಗಾದ್ರೆ ಹಿಮೋಗ್ಲೋಬಿನ್ ಅನ್ನುವಂತ ಪ್ರೋಟೀನು ಯಾವ ಪ್ರೋಟೀನ್ ಅಂದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಸಿಂಪಲ್ ಪ್ರೋಟೀನ್. ಹಿಮೋಗ್ಲೋಬಿನ್ ಇದು ಕೂಡ ಕ್ವಶನ್ಸ್ ಆಗಿದೆ 2019 2019 ಲ್ಯಾಬ್ ಅಟೆಂಡರ್ ಎಕ್ಸಾಮ್, ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲಿ ಕನ್ಫರ್ಮ್ ಆಗುತ್ತೆ. ಅಂದ್ರೆ ಇದಕ್ಕೆ PUC ಸೈನ್ಸ್ ಮುಗ್ದಿರ್ಬೇಕು, ಅದರಲ್ಲಿ ಸೈನ್ಸ್ ಅಲ್ಲಿ PCMB ಬಯಾಲಜಿ ಮಾಸ್ಟರ್ ಶುಡ್ ಓದಿರ್ಬೇಕು. ಈ ಬಯಾಲಜಿ ಯಾರು ಓದಿರ್ತಾರ ನೋಡ್ರಿ ಅವ್ರಿಗೆ ಏನಪ್ಪಾ ಅಂತ 2019 ಅಲ್ಲಿ ಲ್ಯಾಬ್ ಅಟೆಂಡರ್ ಎಕ್ಸಾಮ್ ಅನ್ನ ಕರೆದಿದ್ರು. ಸೊ ಅದರಲ್ಲಿ ಏನಪ್ಪಾ ಅಂತಂದ್ರೆ ಇದು ಕ್ವಶನ್ಸ್ ಕೇಳಿದ್ರು, ಪ್ರೋಟೀನು, ಹಿಮೋಗ್ಲೋಬಿನ್ ಇದೊಂದು ಪ್ರೋಟೀನು, ಇನ್ಸುಲಿನ್ ಇದೊಂದು ಪ್ರೋಟೀನು, ಈ ರೀತಿ ಕ್ವಶನ್ಸ್ ಆಗಿತ್ತು. ಹಾಗಾದ್ರೆ ಕೆಂಪು ರಕ್ತ ಕಣ ರಕ್ತ ಬ್ಲಡ್ ರೆಡ್ ಆಗಿರ್ಲಿಕ್ಕೆ ರೀಸನ್ ಏನು ಅಂದ್ರೆ ಹಿಮೋಗ್ಲೋಬಿನ್. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಈ ಕೆಂಪು ರಕ್ತ ಕಣಗಳದವಲ್ಲ, ಏನು ರೆಡ್ ಬ್ಲಡ್ ಸೆಲ್ಸ್ ಅದಾವಲ್ಲ, ಇಡೀ ಬಾಡಿ ಒಳಗೆ ಬ್ಲಡ್ ಅದಲ್ಲ, ಈ ಬ್ಲಡ್ ಅಲ್ಲಿ ಜಸ್ಟ್ 1 ಕ್ಯೂಬಿಕ್ ಮಿಲಿ ಬ್ಲಡ್, 1 ಘನ ಮಿಲಿ ರಕ್ತವನ್ನ ತಗೊಂಡಾಗ ಜಸ್ಟ್ 1 ಡ್ರಾಪ್ 1 ಕ್ಯೂಬಿಕ್ ಮಿಲಿ ಬ್ಲಡ್ ಅನ್ನ ತಗೊಂಡ್ರಿ ಅಂದ್ರೆ ಅದರಲ್ಲಿ RBCಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಬಹುದು. ಜಸ್ಟ್ 1 ಕ್ಯೂಬಿಕ್ ಮಿಲಿ ಬ್ಲಡ್ ಅಲ್ಲಿ ಆಕಸ್ಮಿಕ ನಾನು ಏನಾದ್ರೂ ಹೆಲ್ದಿ ಇದ್ರೆ, ನಾನು ಆರೋಗ್ಯವಾಗಿದ್ರೆ, ನಾನು ಒಳ್ಳೆ ಶರೀರವನ್ನ ಒಳ್ಳೆ ಬಾಡಿಯನ್ನ ಹೊಂದಿದ್ರೆ, ಹೆಲ್ದಿ ಇದ್ರೆ ಅದ್ರಲ್ಲಿ ಎಷ್ಟು ಕಂಡು ಬರಬೇಕು ಅಂದ್ರೆ 5.4 ಮಿಲಿಯನ್ ಕಂಡು ಬರಬೇಕು, 5.4 ಮಿಲಿಯನ್. ಹಾಗಾದ್ರೆ ಎಲ್ಲಿ ಇಡೀ ಎಂಟೈರ್ ಬ್ಲಡ್ ಒಳಗಲ್ಲ, ಜಸ್ಟ್ 1 ಕ್ಯೂಬಿಕ್ ಮಿಲಿ ಬ್ಲಡ್ ಅಲ್ಲಿ. ಹಾಗಾದ್ರೆ 5.4 ಮಿಲಿಯನ್ ಕಂಡು ಬಂದ್ರೆ ಈಸ್ ಹೆಲ್ದಿ. ಸಪೋಸ್ ಒಂದು ವೇಳೆ ಇವುಗಳ ಸಂಖ್ಯೆ ಕಡಿಮೆ ಆಯ್ತು ಅಂದ್ರೆ, ಎಷ್ಟು ಕಡಿಮೆ? 5 ಮಿಲಿಯನ್ ಆದ್ರೆ ನೋ ಪ್ರಾಬ್ಲಮ್, 4 ಮಿಲಿಯನ್ ಆದ್ರೆ ನೋ ಪ್ರಾಬ್ಲಮ್. ಈ 3 ಮಿಲಿಯನ್ಗಿಂತ ಕಡಿಮೆ ಆದರೆ, 3 ಮಿಲಿಯನ್ಗಿಂತ ಕಡಿಮೆ ಆದರೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, 3 ಮಿಲಿಯನ್ಗಿಂತ ಕಡಿಮೆ ಆದಾಗ ಒಂದು ರೋಗ ಬರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಅನಿಮಿಯಾ. ಅನಿಮಿಯಾ ಅನ್ನುವಂತ ಡಿಸೀಸ್ ಕಂಡು ಬರುತ್ತೆ. ಅನಿಮಿಯಾ ಅಂದ್ರೆ ಏನಂತ ಕರಿತೀವಿ? ರಕ್ತಹೀನತೆ ಅಂತ ಕರಿತೀವಿ. ಏನಂತ ಕರಿತೀವಿ? ರಕ್ತಹೀನತೆ. ಓಕೆ, ಸೊ ಅನಿಮಿಯಾ ಅನ್ನುವಂತ ರೋಗ RBCಗಳ ಸಂಖ್ಯೆ ಕಡಿಮೆ ಆಗೋದ್ರಿಂದ ಅಷ್ಟೇ ಬರಲ್ಲ,
ಮತ್ತೆ ಹೇಗೆ ಬರುತ್ತೆ ಗೊತ್ತಾ, ನಮ್ಮ ಬಾಡಿ ಒಳಗ ವಿಟಾಮಿನ್ B9, ವಿಟಾಮಿನ್ B12, ನೋಡ್ರಿ ವಿಟಾಮಿನ್ಸ್ ಮೇಲೆ ಕ್ವಶನ್ಸ್ ಆಗಿದೆ. ಎಲ್ಲಿ ಕ್ವಶನ್ಸ್ ಆಗಿದೆ ಅಂದ್ರೆ ಸಿಂಪಲ್, ಮೊನ್ನೆ KS ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಆಗಿದೆ ವಿಟಾಮಿನ್ಸ್ ಮೇಲೆ, ಅದ್ಭುತವಾಗಿರುವಂತ ಪ್ರಶ್ನೆ. ವಿಟಾಮಿನ್ B9 ಮತ್ತು ವಿಟಾಮಿನ್ B12 ನಾಶವಾಗುವುದರಿಂದಲೂ ಸಹಿತ ನಮ್ಮ ಬಾಡಿ ಒಳಗೆ ಏನಾಗುತ್ತೆ, ಅನಿಮಿಯಾ ಅನ್ನುವಂಥ ಡಿಸೀಸ್ ಬರುತ್ತೆ. ಇಟ್ ಇಸ್ ವೆರಿ ಡೇಂಜರಸ್ ಅನಿಮಿಯಾ. ಓಕೆ ಫೈನ್. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ RBCಗಳ ಬಗ್ಗೆ ಹೇಳಿದೆ. ಇಷ್ಟಕ್ಕೂ RBCಗಳು ಚಿಕ್ಕ ಮಕ್ಕಳಲ್ಲಿ ಎಲ್ಲಿ ಉತ್ಪತ್ತಿ ಆಗ್ತವ? ಚಿಕ್ಕ ಮಕ್ಕಳಲ್ಲಿ RBCಗಳು ಎಲ್ಲಿ ಉತ್ಪತ್ತಿ ಆಗ್ತವಂದ್ರೆ ಲಿವರ್. ನೋಡಿ ಸಿಂಪಲ್, ಚಿಕ್ಕ ಮಕ್ಕಳಲ್ಲಿ RBCಗಳು ಎಲ್ಲಿ ಉತ್ಪತ್ತಿ ಆಗ್ತವಪ್ಪ ಅಂತಂದ್ರೆ ಲಿವರ್ ಅಲ್ಲಿ ಉತ್ಪತ್ತಿ ಆಗುತ್ತವೆ. ಮಾನವನ ಯಕೃತ ಪಿತ್ತ ಜನಕಾಂಗ ಅದ್ಕತಿ, ಪಿತ್ತಕೋಶ ಬೇರೆ ಪಿತ್ತ ಜನಕಾಂಗ ಬೇರೆ. ನೋಡಿ ಮಾನವನ ಯಕೃತದಲ್ಲಿ ಏನಾಗ್ತವೆ ಅಂದ್ರೆ ಲಿವರ್ ಅಲ್ಲಿ ಏನಾಗ್ತವಪ್ಪ ಅಂತಂದ್ರೆ RBCಗಳು ಉತ್ಪತ್ತಿ ಆಗುತ್ತವೆ ಚಿಕ್ಕ ಮಕ್ಕಳಲ್ಲಿ. ಇನ್ನು ವಯಸ್ಕರಲ್ಲಿ ಎಲ್ಲಿ ಉತ್ಪತ್ತಿ ಆಗ್ತವಂದ್ರ ಅಸ್ಥಿ ಮಜ್ಜೆ ಅಥವಾ ಬೋನ್ ಮ್ಯಾರೋ ಅಂತ ಕರಿತೀವಿ. ಓಕೆ, ಸೊ ಅಲ್ಲಿ ಉತ್ಪತ್ತಿ ಆಗ್ತವ. ಹಾಗಾದ್ರೆ ಈ RBCಗಳು ಏನು ಜೀವಿತಾವಧಿ ಅದ, ಈಗ ಮಾನವನ ಜೀವಿತಾವಧಿ 100 ವರ್ಷ ಈ ರೀತಿ ಕೊಟ್ಟಿದ್ದಾನೆ. ನೀವು 60-70 ಹಾಕ್ಬಾರ್ದು, ಯಾರು ಡಿಸೈಡ್ ಮಾಡಿಲ್ಲ, ಸುಮ್ಮನೆ 60-70 ಬದುಕೋದ ಮೇಲೆ ನೀವು ಡಿಸೈಡ್ ಮಾಡೋದಲ್ಲ. ಸೊ ಮಾನವನ ಜೀವಿತಾವಧಿ ಎಷ್ಟು? 100 ವರ್ಷ ಅದ. ಅದೇ ರೀತಿ ಈ RBCಗಳ ಜೀವಿತಾವಧಿ ಎಷ್ಟು ಅಂದ್ರೆ 100ರಿಂದ 120 ದಿನಗಳು, 100 to 120 ಡೇಸ್. ನೋಡಿ 100ರಿಂದ 120 ದಿನಗಳವರೆಗೆ RBCಗಳು ಬೆಳೆಯುತ್ತವೆ, ಸಾರಿ ಬದುಕುತ್ತವೆ. ಈ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಈ ಲಿವರ್ ಬಗ್ಗೆ ನಿಮ್ಗೆ ಗೊತ್ತದ. ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಲಿವರ್. ಕಟ್ ಮಾಡಿದ್ರು ಹೊಳ್ಳಿ ಪುನರುತ್ಪತ್ತಿ ಆಗುವಂತ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಗ್ಲ್ಯಾಂಡ್ ಯಾವುದು? ದಟ್ ಇಸ್ ಕಾಲ್ಡ್ ಆಸ್ ಲಿವರ್. ಹಾಗಾದ್ರೆ ಇಂಥ ಲಿವರ್ಗೆ ಅಟ್ಯಾಕ್ ಆಗುವ 2 ಡಿಸೀಸಸ್ ವೆರಿ ಇಂಪಾರ್ಟೆಂಟ್. ಸೊ ಅದು ಒಂದು ಜಾಂಡೀಸ್, ನಿಮ್ಗೆ ಗೊತ್ತಿರಲಿ ಜಾಂಡೀಸ್ ಅನ್ನ ಕನ್ನಡದಲ್ಲಿ ಕಾಮಾಲೆ ರೋಗ ಅಂತ ಕರಿತೀವಿ. ಜಾಂಡೀಸ್ ಅಂದ್ರೂ ಒಂದೇ, ಕಾಮಾಲೆ ಅಂದ್ರೂ ಒಂದೇ. ಉತ್ತರ ಕರ್ನಾಟಕದಲ್ಲಿ ಕಾಮ್ನಿ ಅಂತ ಕರಿತೀವಿ. ಸೊ ಅದುವೇ ಜಾಂಡೀಸ್. ಹಾಗಾದ್ರೆ ಇನ್ನೊಂದು ರೋಗ ಯಾವುದು? HB, ಹೆಪಟೈಟಿಸ್ B ಅಂತ ಕರಿತೀವಿ. HB ಇದು ವೆರಿ ಡೇಂಜರಸ್ ಡಿಸೀಸ್ HB. ಹಾಗಾದ್ರೆ ಹೆಪಟೈಟಿಸ್ B ರೋಗ ಅಟ್ಯಾಕ್ ಆಯ್ತು ಅಂದ್ರೆ ಮಾನವನ ಲಿವರ್ ಕಂಪ್ಲೀಟ್ ಆಗಿ ಏನಾಗುತ್ತೆ? ಡಿಆಕ್ಟಿವೇಟ್ ಆಗುತ್ತೆ, ನಾಶವಾಗುತ್ತೆ. ವೆರಿ ಡೇಂಜರಸ್. ಹಾಗಾದ್ರೆ ಇಂಥ ಲಿವರ್ ಇಂದ ಒಂದು ಪ್ರಮುಖವಾಗಿರುವಂತ ಪ್ರೋಟೀನ್ ಸ್ರವಿಕೆ ಆಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಬೈಲೂರುಬಿನ. ಈ ಬೈಲೂರುಬಿನ ಅನ್ನುವಂಥ ಪ್ರೋಟೀನು ಆಕಸ್ಮಿಕ ಜಾಸ್ತಿ ಸ್ರವಿಕೆ ಮಾಡ್ತು ಅಂದ್ರೆ ಲಿವರ್, ಸಪೋಸ್ ಒಂದು ವೇಳೆ ಯಕೃತವು ಬೈಲೂರುಬಿನ ಅನ್ನುವಂಥ ಪ್ರೋಟೀನ್ ಅನ್ನ ಅಧಿಕವಾಗಿ ಪ್ರೊಡ್ಯೂಸ್ ಮಾಡಿದ್ರೆ, ಸೊ ಇಷ್ಟಕ್ಕೂ ಪ್ರೊಡ್ಯೂಸ್ ಆದ್ಮೇಲೆ ಅದು ಎಲ್ಲಿ ಹೋಗುತ್ತೆ ಗೊತ್ತಾ? ಹ್ಯೂಮನ್ ಬ್ಲಡ್ ಅಲ್ಲಿ ಜಾಯಿನ್ ಆಗುತ್ತೆ. ಯಾವಾಗ ಬಾಡಿ ಒಳಗೆ ಬ್ಲಡ್ ಅಲ್ಲಿ ಜಾಯಿನ್ ಆಗುತ್ತೆ ನೋಡ್ರಿ, ಅವಾಗ ಯಾವ ರೋಗ ಉಂಟಾಗುತ್ತೆ? ಜಾಂಡೀಸ್. ಈ ಜಾಂಡೀಸ್ ಅನ್ನುವಂಥ ಕಾಯಿಲೆ ಹೇಗೆ ಬರುತ್ತೆ ಅಂದ್ರೆ ಸಿಂಪಲ್, ಒಂದು ಕಲುಷಿತವಾಗಿರುವಂತ ನೀರು, ಕಲುಷಿತವಾಗಿರುವಂತ ಆಹಾರವನ್ನ ಸೇವನೆ ಮಾಡೋದ್ರಿಂದ ಜಾಂಡೀಸ್ ಅನ್ನುವಂಥ ರೋಗ ಉಂಟಾಗುತ್ತೆ. ಅದನ್ನು ಹೊರತುಪಡಿಸಿ ಮತ್ತೆ ಹೇಗೆ ಈ ರೋಗ ಬರುತ್ತೆ ಅಂದ್ರೆ ಸಿಂಪಲ್, ಜಾಂಡೀಸ್ ಹೀಗೂ ಬರುತ್ತೆ. ಅದು ಬೇಡ ಅಂದ್ರೆ ಮಾನವನ ಲಿವರ್ ಇಂದ ಬೈಲೂರುಬಿನ ಅನ್ನುವಂಥ ಪ್ರೋಟೀನು ಹೆವಿ ಪ್ರೊಡ್ಯೂಸ್ ಆದ್ರೆ ಅವಾಗ ಜಾಂಡೀಸ್ ಅನ್ನುವಂಥ ಡಿಸೀಸಸ್ ಬರುತ್ತೆ. ಕಾಮಾಲೆ ರೋಗ, ಅಧಿಕವಾಗಿ ನಿದ್ರೆ. ಓಕೆ, ಹಾಗಾದ್ರೆ ಹೆಪಟೈಟಿಸ್ B ಬಂದ್ರೆ ಬಹಳ ಡೇಂಜರಸ್ ನೋಡ್ರಿ, ಅದು ಕೂಡ ಒನ್ ಆಫ್ ದ ವೆರಿ ಡೇಂಜರಸ್ ಡಿಸೀಸಸ್. ಹೆಪಟೈಟಿಸ್ B ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಪ್ರಮುಖವಾಗಿರುವಂಥ ಚುಚ್ಚುಮದ್ದು ಯಾವುದು? ಗ್ಲೋಬಿಲಿನ್. ಈ ಗ್ಲೋಬಿಲಿನ್ ಅನ್ನುವಂಥ ಇಂಜೆಕ್ಷನ್ಸ್ ಅನ್ನು ತಗೊಂಡು ಈ ರೋಗವನ್ನ ನಾವು ಏನ್ ಮಾಡ್ತೀವಿ? ನ್ಯೂಟ್ರಲ್ ಅನ್ನ ಮಾಡ್ತೀವಿ. ಫೈನ್. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಬ್ಲಡ್ ಕಂಟೆಂಟ್ ಯಾವುದು ಅಂದ್ರೆ ದಟ್ ಇಸ್ ಕಾಲ್ಡ್ ಆಸ್ WBC, ವೈಟ್ ಬ್ಲಡ್ ಸೆಲ್ಸ್ ಅಥವಾ ಬಿಳಿ ರಕ್ತ ಕಣಗಳು ಅಂತ ಕರಿತೀವಿ. ಬಿಳಿ ರಕ್ತ ಕಣಗಳು ಅಥವಾ ವೈಟ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ, ಬಿಳಿ ರಕ್ತ ಕಣಗಳನ್ನ. ಸೊ ಇಷ್ಟಕ್ಕೂ ಈ ಬಿಳಿ ರಕ್ತ ಕಣಗಳು ಎಲ್ಲಿ ಜನರೇಟ್ ಆಗ್ತವಂದ್ರೆ ಮಾನವನ ಅಸ್ಥಿ ಮಜ್ಜೆಯಲ್ಲಿ ಏನಾಗ್ತವಪ್ಪ ಅಂದ್ರೆ ಇವುಗಳು ಉತ್ಪತ್ತಿಯಾಗುತ್ತವೆ. ಅದಾದ ಮೇಲೆ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಈ ಬಿಳಿ ರಕ್ತ ಕಣಗಳ ಜೀವಿತಾವಧಿ ಎಷ್ಟು ನೋಡಿ? 14ರಿಂದ 21 ದಿನಗಳವರೆಗೆ ಇವು ಬದುಕ್ತವೆ, 21 ಡೇಸ್. ಇವುಗಳ ಜೀವಿತಾವಧಿ ಎಷ್ಟು ಅಂದ್ರೆ 14ರಿಂದ 21 ದಿನಗಳವರೆಗೆ ಇವುಗಳ ಜೀವಿತಾವಧಿಯಾಗಿದೆ. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್, ಇಡೀ ಹ್ಯೂಮನ್ ಬಾಡಿ ಒಳಗಿರುವಂಥ ಬ್ಲಡ್ ಅನ್ನ ತೆಗೆದಾಗ ಆ ಬ್ಲಡ್ ಅಲ್ಲಿ ಜಸ್ಟ್ 1 ಕ್ಯೂಬಿಕ್ ಮಿಲಿ ಬ್ಲಡ್, ದಟ್ ಇಸ್ ಕಾಲ್ಡ್ ಎಸ್ ಟೈಪ್ ಆಫ್ ಒನ್ ಡ್ರಾಪ್ ಬ್ಲಡ್ ಅನ್ನು ತಗೊಂಡು ಅಥವಾ 1 ಕ್ಯೂಬಿಕ್ ಮಿಲಿ ಬ್ಲಡ್ ಅನ್ನು ತಗೊಂಡು ಅಥವಾ 1 ಘನ ಮಿಲಿ ರಕ್ತವನ್ನ ತಗೊಂಡು ಥ್ರೂ ದಿ ಹೆಲ್ಪ್ ಆಫ್ ಟೆಸ್ಟ್ ಟ್ಯೂಬ್ ಮೂಲಕ ನೀವೇನಾದ್ರೂ ಒಂದು ವೇಳೆ ಚೆಕ್ ಮಾಡಿದಾಗ
ಅಥವಾ ಸ್ಲೈಡ್ ಮೇಲೆ ಆ ಡ್ರಾಪ್ ಅನ್ನು ಹಾಕಿ ನೀವೇನಾದ್ರೂ ಚೆಕ್ ಮಾಡಿದಾಗ ಅದನ್ನ ಕಂಡು ಹಿಡಿದಾಗ ಅದರಲ್ಲಿ WBC ಗಳ ಸಂಖ್ಯೆ ಎಷ್ಟು ಕಂಡು ಬರ್ತಾವ ಅಂದ್ರೆ ಸಿಂಪಲ್, ನಾವು ಹೆಲ್ದಿ ಇದ್ವಿ ಅಂದ್ರೆ ಆರೋಗ್ಯವಾಗಿದ್ರೆ 6,000ದಿಂದ 7,000 ಕಂಡು ಬರಬೇಕು. ಹಿ ಇಸ್ ಫ್ರಾಮ್ ಹೆಲ್ದಿ, ಸಿ ಇಸ್ ಫ್ರಾಮ್ ಹೆಲ್ದಿ, ಸಿ ಇಸ್ ಹೆಲ್ದಿ, ಹಿ ಇಸ್ ಹೆಲ್ದಿ, ಆರೋಗ್ಯ ಇರ್ತಾರೆ. ಆಕಸ್ಮಿಕ ಇವುಗಳ ಸಂಖ್ಯೆ ಜಾಸ್ತಿ ಆದ್ರೆ ಎಷ್ಟು, ಆಕಸ್ಮಿಕ 10,000ದಿಂದ 11,000ಕ್ಕೆ ಏರಿಕೆಯಾದಾಗ ಯಾವ ವೈಟ್ ಬ್ಲಡ್ ಸೆಲ್ಸ್, ಈ ಬಿಳಿ ರಕ್ತ ಕಣಗಳು ಏನಾದ್ರೂ ಒಂದು ವೇಳೆ 10 to 11K 10,000ದಿಂದ 11,000ಕ್ಕೆ ಏರಿಕೆಯಾದಾಗ ಅವಾಗೊಂದು ಕಾಯಿಲೆ ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಲುಕೇಮಿಯಾ. ಈ ಲುಕೇಮಿಯಾ ಇಸ್ ವೆರಿ ಡೇಂಜರಸ್ ನೋಡ್ರಿ. ಈ ಲುಕೇಮಿಯಾ ಅನ್ನುವಂಥ ರೋಗ ಬಂದ್ರೆ ಏನಾಗುತ್ತೆ, ಇಷ್ಟಕ್ಕೂ ಲುಕೇಮಿಯಾ ಅಂದ್ರೆ ಏನು, ಲುಕೇಮಿಯಾ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಬ್ಲಡ್ ಕ್ಯಾನ್ಸರ್. ಹಾಗಾದ್ರೆ ಈ ಬ್ಲಡ್ ಕ್ಯಾನ್ಸರ್ ಅನ್ನುವಂಥ ಡಿಸೀಸಸ್ ಹೇಗೆ ಬರುತ್ತೆ, BC ಬ್ಲಡ್ ಕ್ಯಾನ್ಸರ್ ಹೇಗೆ ಬರುತ್ತೆ ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್ 10 to 11K ಆದಾಗ, ಸೊ ಅವಾಗ ಏನಾಗುತ್ತೆ ಈ ರೋಗ ಬರುತ್ತೆ. ಹಾಗಾದ್ರೆ ಮಾತನಾಡುವಾಗ ರಕ್ತದ ವಾಸನೆ ಬರುತ್ತೆ, ಕೆಮ್ಮಿದಾಗ ರಕ್ತ ಹೊರಗಡೆ ಬರುವಂತ ಚಾನ್ಸಸ್ ಇರುತ್ತೆ ಅಲ್ಲಿ ಲುಕೇಮಿಯಾ. ನೀವು ನೆನ್ಪಿಟ್ಕೋಬೇಕಾಗಿದ್ದು ಬ್ಲಡ್ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್ ನೆನ್ಪಿಟ್ಕೋಬಾರ್ದು. ಲುಕೇಮಿಯಾ ಅನ್ನುವಂಥ ವರ್ಡ್ ಇದೆಯಲ್ಲ ಅದನ್ನ ನೆನ್ಪಿಟ್ಕೋಬೇಕು. ಬಿಕಾಸ್ ಆಫ್ ದಿ ರೀಸನ್ 2012, 2011, 2010 ಒಳಗೆ ಸಾಕಷ್ಟು ಬಾರಿ ಓಲ್ಡ್ SDA FDA ಕ್ವಶನ್ ಪೇಪರ್ ತೆಗೆದು ನೋಡಿ ಲುಕೇಮಿಯಾ ಅನ್ನುವಂಥದ್ದು ಕ್ವಶನ್ಸ್ ಆಗಿದೆ. ಹಾಗಾದ್ರೆ ಅನಿಮಿಯಾ ಹೇಗೆ ಬರುತ್ತೆ, ಲುಕೇಮಿಯಾ ಹೇಗೆ ಬರುತ್ತೆ, ಇವೆರಡು ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಮೇನ್ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕಂಟೆಂಟ್ ಬ್ಲಡ್ ಅದು ಯಾವುದು ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಪ್ಲೇಟ್ಲೆಟ್ಸ್. ಪ್ಲೇಟ್ಲೆಟ್ಸ್ ಅಂತ ಕರಿತೀವಿ. ಇದನ್ನ ಕಿರುತಟ್ಟೆಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಕಿರುತಟ್ಟೆಗಳು. ಈ ಕಿರುತಟ್ಟೆಗಳು ವೆರಿ ಇಂಪಾರ್ಟೆಂಟ್ ನೋಡ್ರಿ. ನೀವು ಏನ್ ತಿಳ್ಕೊಂಡ್ರಿ ಅಂದ್ರೆ ಬ್ಲಡ್ ಅನ್ನ ಕ್ಲಾಟ್ ಆಗುತ್ತೆ. ಈಗ ಬಾಡಿಯಿಂದ ಬ್ಲಡ್ ಬರಬೇಕಾದ್ರೆ ಬೇಗ ಏನಾಗುತ್ತೆ, ಗಟ್ಟಿ ಆಗುತ್ತೆ, ಕ್ಲಾಟ್ ಆಗುತ್ತೆ. ಸೊ ಬಿಕಾಸ್ ಏನ್ ರೀಸನ್ ಅಂದ್ರೆ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ ನಾವು. ಆಕ್ಚುಲಿ ಹಿಮೋಗ್ಲೋಬಿನ್ ದಿಸ್ ಇಸ್ ಕಾಲ್ಡ್ as ಪ್ರೋಟೀನ್. ಹಿಮೋಗ್ಲೋಬಿನ್ ನಿಮ್ಗೆ ಆವಾಗಲೇ ಹೇಳಿದ್ದೀನಿ, ದಿಸ್ ಇಸ್ ಕಾಲ್ಡ್ as ಸಿಂಪಲ್ ಪ್ರೋಟೀನ್. ಹಿಮೋಗ್ಲೋಬಿನ್ ಕಾರಣ, ರಕ್ತವು ಬೇಗ ಹೆಪ್ಪುಗಡಲು ಕಾರಣವಾಗಿರುವಂತ ಪ್ರೋಟೀನು ಹಿಮೋಗ್ಲೋಬಿನ್. ಬಟ್ ಆಕ್ಚುಲಿ ಹಿಮೋಗ್ಲೋಬಿನ್ಗಿಂತ ಜಾಸ್ತಿ ವರ್ಕ್ ಮಾಡೋದು ಪ್ಲೇಟ್ಲೆಟ್ಸ್. ಈ ಹಿಮೋಗ್ಲೋಬಿನ್ 99% ಡಿಪೆಂಡ್ ಆಗಿದೆ ಪ್ಲೇಟ್ಲೆಟ್ಸ್ ಮೇಲೆ. ವೆರಿ ಇಂಪಾರ್ಟೆಂಟ್. ಈ ಕಿರುತಟ್ಟೆಗಳು 10ರಿಂದ 12 ದಿನಗಳವರೆಗೆ ಬದುಕುತ್ತವೆ. ಇದು ನೆನ್ಪಿಟ್ಕೋಬೇಕು. ಇವುಗಳ ಜೀವಿತಾವಧಿ ಎಷ್ಟು ಅಂದ್ರೆ 10 to 12 days, 10ರಿಂದ 12 ದಿನಗಳವರೆಗೆ ಬದುಕ್ತವೆ. ಇಷ್ಟಕ್ಕೂ ಕಿರುತಟ್ಟೆಗಳು ನಿಮ್ಗೆ ಗೊತ್ತಿರಲಿ, ಡೆಂಗ್ಯೂ ರೋಗ ಈಗ ಬಹಳ ಸ್ಪ್ರೆಡ್ ಆಗ್ತಾ ಇದೆ. ನಿಮ್ಗೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರುವಂತ ಡಿಸೀಸಸ್ ಬರುತ್ತೆ. ಅಲ್ಫಾ ಅನ್ನುವಂಥ ವೈರಸ್ ಇಂದ ಈ ರೋಗ ಬರುತ್ತೆ. ಈ ರೋಗವನ್ನು ಸ್ಪ್ರೆಡ್ ಮಾಡುವಂತ ಒನ್ ಆಫ್ ದ ವೆರಿ ಡೇಂಜರಸ್ ಸೊಳ್ಳೆ ಯಾವುದಂದ್ರೆ ಈಡಿಸ್ ಈಜಿಪ್ಟ್ ಎಂಬ ಹೆಣ್ಣು ಸೊಳ್ಳೆಯಿಂದ ಈ ರೋಗ ಸ್ಪ್ರೆಡ್ ಆಗುತ್ತೆ. ಈ ಡೆಂಗ್ಯೂ ರೋಗ ಬಂತು ಅಂದ್ರೆ ಏನಾಗುತ್ತೆ, ನಮ್ಮ ರಕ್ತದಲ್ಲಿ ಒಂದು ಬ್ಲಡ್ ಕಣ ಏನಾಗುತ್ತೆ, ಕಡಿಮೆ ಆಗ್ತವೆ. ರಕ್ತದ ಕಣ ಕಡಿಮೆ ಆಗ್ತವೆ. ಅವೇ ಯಾವ ಒಂದು ಪ್ಲೇಟ್ಲೆಟ್ಸ್. ಯಾವ ರಕ್ತದ ಗುಂಪು ಕಡಿಮೆ ಆಗುತ್ತವೆ, ಡೆಂಗ್ಯೂ ರೋಗ ಮಾನವನಿಗೆ ಧಕ್ಕೆ ಉಂಟು ಮಾಡಿದಾಗ ರಕ್ತದಲ್ಲಿರುವಂತ ಯಾವ ರಕ್ತದ ಗುಂಪು ಕಡಿಮೆ ಆಗುತ್ತೆ ಅಂತ ಕ್ವಶನ್ಸ್ ಆಗುತ್ತೆ. ಆಪ್ಷನ್ ಸಿ RBC, ಆಪ್ಷನ್ ಪಿ ಪ್ಲೇಟ್ಲೆಟ್ಸ್, ಆಪ್ಷನ್ ಸಿ WBC, ಸೊ ಎಕ್ಸೆಟ್ರಾ ಕೊಡ್ತಾರೆ ಅಲ್ಲಿ ಆಪ್ಷನ್ಸ್. ನೀವು ಯು ಹ್ಯಾವ್ ಟು ಸೆಲೆಕ್ಟೆಡ್ ಆಪ್ಷನ್ಸ್ ಬಿ. ಕಿರುತಟ್ಟೆಗಳು ಏನ್ ಮಾಡ್ತಾವಪ್ಪ ಅಂತ ಕಡಿಮೆ ಆಗ್ತಾವ. ಇಷ್ಟಕ್ಕೂ ಕಿರುತಟ್ಟೆಗಳು ಎಷ್ಟಿರ್ಬೇಕು ಅಂದ್ರೆ 2.5 ಲಕ್ಷದಿಂದ 5 ಲಕ್ಷ ಕಂಡು ಬರಬೇಕು. ಎದರೊಳಗಿದು ಜಸ್ಟ್ 1 ಕ್ಯೂಬಿಕ್ ಮಿಲಿ ಬ್ಲಡ್ ಅಲ್ಲಿ ಕಂಡು ಬರುವಂತ ಪ್ಲೇಟ್ಲೆಟ್ಸ್ಗಳ ಸಂಖ್ಯೆ. ಓಕೆ ಫೈನ್. ಇವುಗಳ ಸಂಖ್ಯೆ ಏನಾದ್ರೂ ಒಂದು ವೇಳೆ 2.5 ಲಕ್ಷಕ್ಕಿಂತ ಕಡಿಮೆ ಆಯಿತು ಅಂದ್ರೆ ಅವಾಗ ಒಂದು ರೋಗ ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಹಿಮೋಪೀಲಿಯಾ. ಹಿಮೋಪೀಲಿಯಾ ಅನ್ನುವಂಥ ರೋಗ ಹೇಗೆ ಬರುತ್ತೆ ಅಂದ್ರೆ ಕಿರುತಟ್ಟೆಗಳ ಸಂಖ್ಯೆ ಕಡಿಮೆ ಆಗುವುದರಿಂದ ಈ ರೋಗ ಉಂಟಾಗುತ್ತದೆ. ಹಾಗಾದರೆ ಈ ಕಿರುತಟ್ಟೆಗಳು ಹಿಮೋಪೀಲಿಯಾ ಹೇಗೆ ಬರುತ್ತೆ, ಕಿರುತಟ್ಟೆಗಳ ಸಂಖ್ಯೆ ಯಾಕೆ ಕಡಿಮೆ ಆಗ್ತವ, ರೋಗಗಳು ಬಂದಾಗ ಕೂಡ ಕಡಿಮೆ ಆಗ್ತವ, ಅಥವಾ ನಮ್ಮ ಬಾಡಿ ಒಳಗೆ ಆಕಸ್ಮಿಕ ನಾವು ತೆಗೆದುಕೊಳ್ಳುವಂತ ಆಹಾರದಲ್ಲಿ ವಿಟಮಿನ್ ಕೆ, ಈ ವಿಟಮಿನ್ ಕೆ ಅನ್ನುವಂಥ ಮೇನ್ ವಿಟಮಿನ್ಸು ನಾಶವಾದ್ರೆ ನನ್ನ ದೇಹದಲ್ಲಿ ಅಥವಾ ನಾನು ತೆಗೆದುಕೊಳ್ಳುವಂತ ಆಹಾರದಲ್ಲಿ ವಿಟಮಿನ್ ಕೆ ನಾಶವಾದಾಗಲೂ ಸಹಿತ ನಮ್ಮಲ್ಲಿ ಯಾವ ರೋಗ ಉಂಟಾಗತ್ತೆ, ಹಿಮೋಪೀಲಿಯಾ ಅನ್ನುವಂಥ ರೋಗ ಉಂಟಾಗತ್ತೆ. ಹಿಮೋಪೀಲಿಯಾವನ್ನ ಏನಂತ ಕರಿತೀವಿ ಗೊತ್ತಾ, ಕುಸುಮ ಕಾಯಿಲೆ, ಕುಸುಮ ರೋಗವೆಂದು ಕರೆಯುತ್ತೇವೆ. ಕುಸುಮ ರೋಗ ಯಾವುದು, ದಟ್ ಈಸ್ ಕಾಲ್ಡ್ ಆಸ್ ಹಿಮೋಪೀಲಿಯಾ. ಹಿಮೋಪೀಲಿಯಾ ರೋಗ ಉಂಟಾಗಲು ಕಾರಣವಾಗಿರುವಂತ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ವಿಟಮಿನ್ ಯಾವುದು ಅಂದ್ರೆ, ಸೊ ರೈಟ್ ಆನ್ಸರ್ ಇಸ್ ವಿಟಮಿನ್ ಕೆ ನಾಶವಾಗುತ್ತೆ. ವಿಟಮಿನ್ ಕೆ ನಾಶವಾಗೋದ್ರಿಂದ ಉಂಟಾಗುವ ಸಹಜವಾದ ರೋಗವೇ ಯಾವದ್ರಿ, ಕುಸುಮ ರೋಗ ಅಥವಾ ಹಿಮೋಪೀಲಿಯಾ ಅಂತ ಕರಿತೀವಿ. ಓಕೆ ಫೈನ್. ಹಾಗಾದ್ರೆ ಕಿರುತಟ್ಟೆಗಳ ಸಂಖ್ಯೆ ಎಷ್ಟಿರಬೇಕು, 2.5 ಲಕ್ಷದಿಂದ 5 ಲಕ್ಷ ಇರಬೇಕು, ಅಂದ್ರೆ ಹೆಲ್ದಿ ಇರ್ತಾರೆ. ಇನ್ನು ಕೊನೆಯದಾಗಿ ರಕ್ತದ ಗುಂಪು ಯಾವುದು ಅಂದ್ರೆ ಪ್ಲಾಸ್ಮಾ. ನೋಡ್ರಿ, ಈ ಪ್ಲಾಸ್ಮಾ
ಹೇಗಾಗಿದೆ ಗೊತ್ತಾ? 90% ವಾಟರ್ ಕಂಟೆಂಟ್, 8% ಪ್ರೋಟೀನ್, 8% ಪ್ರೋಟೀನ್, 2% ಹಾರ್ಮೋನ್, ಎಲ್ಲ ಸೇರಿ 100%. ಹಾಗಾದ್ರೆ ಇಷ್ಟಕ್ಕೂ ಈ ಪ್ಲಾಸ್ಮಾ ನಮಗೆ ಗಾಯಗಳೇನಾಗ್ತಾವಲ್ಲ ಅವು ಬೇಗನೆ ವಾಸಿ ಆಗ್ಲಿಕ್ಕೆ ಪ್ಲಾಸ್ಮಾ ಹೆಲ್ಪ್ಫುಲ್ ಆಗಿದೆ. ಈ ಪ್ಲಾಸ್ಮಾ ಯಾವ ಬಣ್ಣದಲ್ಲಿದೆ ಅಂತ ಪ್ರಶ್ನೆ ಆಗಿತ್ತು. ತಿಳು ಹಳದಿ ಬಣ್ಣದಲ್ಲಿ ಕಂಡು ಬರುತ್ತೆ. ತಿಳು ಹಳದಿ ಬಣ್ಣದಲ್ಲಿ ಕಂಡು ಬರುವಂತ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ರಸ ಯಾವುದಂದ್ರೆ ದಟ್ ಇಸ್ ಕಾಲ್ಡ್ ಎಸ್ ಪ್ಲಾಸ್ಮಾ. ಓಕೆ, ಕ್ವಶನ್ ಆಗುತ್ತೆ. ಹಾಗಾದ್ರೆ ಈ ಪ್ಲಾಸ್ಮಾ ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ರಕ್ತದಲ್ಲಿರುವಂತಹ ಕೆಲವೊಂದು ಅನುಪಯುಕ್ತ ವಸ್ತುಗಳನ್ನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ವರ್ಗಾವಣೆ ಮಾಡಲಿಕ್ಕೆ ಈ ಪ್ಲಾಸ್ಮಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಕ್ಲಿಯರ್. ಹಾಗಾದ್ರೆ ದ ಸ್ಟಡಿ ಆಫ್ ಬ್ಲಡ್ ದಟ್ ಈಸ್ ಕಾಲ್ಡ್ ಆಸ್ ಹೆಮಟಾಲಜಿ. ಓಕೆ, ಹೆಮಟಾಲಜಿ ಅಂತ ಕರಿತೀವಿ. ಸೊ ರಕ್ತ ಈ ರೀತಿ ಇರುತ್ತೆ. ಇನ್ನು ನೆಕ್ಸ್ಟ್ ವಿಡಿಯೋ ನಿಮ್ಗೆ ಬೇಕು ಅಂದ್ರೆ ಕಮೆಂಟ್ ಮಾಡಿ, ರಕ್ತದ ಗುಂಪುಗಳು ಹೇಗೆ ಡಿವೈಡ್ ಆಗ್ತವ, ಯಾರು ಯಾರಿಗೆ ಬ್ಲಡ್ ಕೊಡ್ಬೋದು, ಯಾರಿಂದ ಬ್ಲಡ್ ಅನ್ನ ನಾವು ಸ್ವೀಕಾರ ಮಾಡ್ಬೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋ, ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಓಕೆನಾ? ಕಮೆಂಟ್ ಮಾಡಿ, ಸ್ವಲ್ಪ ಸಪೋರ್ಟ್ ಇರಲಿ. ನಿಮ್ಮ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಓಕೆ, ಎನಿವೇ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.